ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 24. ವಿಶ್ವಾಮಿತ್ರ ರಾಮಲಕ್ಷ್ಮಣರು ತಾಟಕಾವನಕ್ಕೆ ಬಂದುದು. ಮರುದಿನದ ಪ್ರಾತಃ ಕಾಲ ನಿರ್ಮಲವಾಗಿತ್ತು. ಶತ್ರುಮರ್ದನರಾದ ರಾಮಲಕ್ಷ್ಮಣರು ಆಹ್ನಿಕಗಳನ್ನು ಮುಗಿಸಿಕೊಂಡು ವಿಶ್ವಾಮಿತ್ರನನ್ನು ಮುಂದಿಟ್ಟುಕೊಂಡು ಗಂಗಾ ತೀರಕ್ಕೆ ಬಂದರು. ತೀಕ್ಷ್ಣವಾದ ವ್ರತಾನುಷ್ಠಾನಿಗಳಾದ ಮಹಾತ್ಮರಾದ ಆ ಋಷಿಗಳೆಲ್ಲರೂ ಶುಭವಾದ ನಾವೆಯನ್ನು ಸಮೀಪಕ್ಕೆ ತರಿಸಿ ವಿಶ್ವಾಮಿತ್ರರನ್ನು ಕುರಿತು ರಾಜಪುತ್ರರಿಂದ ಪೂಜಿತರಾದ ತಾವು ನಾವೆಯನ್ನು ಹತ್ತಿರಿ, ಪ್ರಯಾಣವು ಶುಭವಾಗಲಿ, ಕಾಲ ವಿಳಂಬವಾಗದಿರಲಿ ಎಂದರು. ವಿಶ್ವಾಮಿತ್ರನು ಹಾಗೇ ಆಗಲಿ ಎನ್ನುತ್ತಾ ಆ ಋಷಿಗಳನ್ನು ಗೌರವಿಸಿ ರಾಮಲಕ್ಷ್ಮಣರೊಡನೆ ಸಮುದ್ರಗಾಮಿನಿಯಾದ ಆ ನದಿಯನ್ನು ದಾಟಿದನು. ದಾಟುತ್ತಿರುವಾಗ ನದಿಯ ಮಧ್ಯಕ್ಕೆ ಬಂದಾಗ ರಾಮನು ಆತನ ತಮ್ಮನು ತರಂಗವಾಗಿ ಬರುತ್ತಿದ್ದ ಶಬ್ದವನ್ನು ಕೇಳಿದರು. ಆಗ ಆ ನದಿ ಮಧ್ಯದಲ್ಲಿಯೇ ರಾಮನು ನೀರಿನೊಳಗಿನಿಂದ ಭೇದಿಸಿಕೊಂಡು ಬರುತ್ತಿರುವ ಈ ದೊಡ್ಡ ಶಬ್ದ ಯಾವುದು ಎಂದು ವಿಶ್ವಾಮಿತ್ರನನ್ನು ಕೇಳಿದನು. ರಾಘವನ ಮಾತನ್ನು ಕೇಳಿ ಧರ್ಮಾತ್ಮನಾದ ಆ ಮುನಿಯೂ ಸಹ ಹೇಳಬೇಕೆಂಬ ಕುತೂಹಲದಿಂದ ಕೂಡಿ ಆ ಶಬ್ದದ ನಿಜ ಸ್ವರೂಪವನ್ನು ಹೀಗೆಂದು ತಿಳಿಸಿದನು. ಎಲೈ ನರಶ್ರೇಷ್ಠನಾದ ರಾಮನೇ, ಬ್ರಹ್ಮನು ಕೈಲಾಸ ಪರ್ವತದಲ್ಲಿ ತನ್ನ ಮನಸ್ಸಿನಿಂದ ಒಂದು ಸರೋವರವನ್ನು ನಿರ್ಮಿಸಿದನು. ಆದುದರಿಂದಲೇ ಅದಕ್ಕೆ ಮಾನಸ ಸರೋವರವೆಂಬ ಹೆಸರು. ಅಲ್ಲಿಂದ ಈ ನದಿಯು ಹುಟ್ಟಿ ಅಯೋಧ್ಯ ನಗರಿಯನ್ನು ಸುತ್ತುವರೆದಿದೆ. ಬ್ರಹ್ಮನು ನಿರ್ಮಿಸಿದ ಸರಸ್ಸಿನಿಂದ ಹೊರಟ ಈ ಪುಣ್ಯ ನದಿಗೆ ಸರಯು ಎಂದು ಹೆಸರು. ಎಲೈ ರಾಮನೇ, ಆ ನದಿಯು ಗಂಗೆಯನ್ನು ಸೇರುವಾಗ ಅಧಿಕವಾದ ಈ ಶಬ್ದವು ಉಂಟಾಗುತ್ತಿದೆ. ಭಕ್ತಿಯಿಂದ ಈ ನದಿಗಳಿಗೆ ನೀನು ಪ್ರಣಾಮವನ್ನು ಮಾಡು. ಅತಿ ಧಾರ್ಮಿಕರಾದ ಅವರಿಬ್ಬರೂ ಆ ನದಿಗಳಿಗೆ ಪ್ರಣಾಮ ಮಾಡಿ ಲಘು ಪರಾಕ್ರಮಿಗಳಾದ ಅವರಿಬ್ಬರೂ ವಿಶ್ವಾಮಿತ್ರರೊಡನೆ ಗಂಗೆಯ ದಕ್ಷಿಣ ತೀರಕ್ಕೆ ಬಂದರು. ದಶರಥಾತ್ಮಜನಾದ ರಾಮನು ಅಲ್ಲಿ ನಿರ್ಜನವಾದ ಘೋರಾರಣ್ಯವನ್ನು ಕಂಡು ವಿಶ್ವಾಮಿತ್ರರನ್ನು ಕುರಿತು, ಮಹರ್ಷಿಗಳೇ, ಈ ವನವು ಜೀರುಂಡೆಗಳ ಚೀತ್ಕಾರ ಧ್ವನಿಯಿಂದಲೂ ಭಯಂಕರವಾದ ಚತುಷ್ಪಾದ ಜಂತುಗಳಿಂದಲೂ ತುಂಬಿ ಕ್ರೂರವಾದ ಧ್ವನಿಗಳುಳ್ಳ ಪಕ್ಷಿಗಳಿಂದ ಕೂಡಿ ದುರ್ಗಮವಾಗಿದೆ. ನಾನಾ ವಿಧವಾಗಿ ಕೂಗುತ್ತಿರುವ ಪಕ್ಷಿಗಳಿಂದಲೂ ಭಯಂಕರವಾದ ಧ್ವನಿಗಳಿಂದ ಕೂಗುತ್ತಿರುವ ಸಿಂಹ, ಹುಲಿ, ಕಾಡುಹಂದಿ, ಆನೆಗಳಿಂದಲೂ ಕೂಡಿದೆ. ಧವ, ಅಶ್ವಕರ್ಣ, ಕಕುಬ, ಬಿಲ್ವ, ತಿಂದುಕ, ಪಾಟಲ, ಬದರಿ ಗಿಡಗಳಿಂದ ತುಂಬಿದೆ. ಈ ಘೋರಾರಣ್ಯ ಯಾವುದು ಎಂದು ಕೇಳಿದನು. ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರ ಮಹರ್ಷಿಯು ಆತನಿಗೆ ಹೀಗೆಂದು ಉತ್ತರವಿತ್ತನು. ಎಲೈ ವತ್ಸ, ಕಾಕುತ್ಸ, ಈ ಘೋರಾರಣ್ಯ ಯಾವುದೆಂದು ಕೇಳಿದೆ. ಪೂರ್ವದಲ್ಲಿ ಇಲ್ಲಿ ದೇವತೆಗಳಿಂದ ನಿರ್ಮಿತವಾದ ಮಲದ, ಕರುಷ ಎಂಬ ಸಂಪತ್ ಸಮೃದ್ಧಗಳಾದ ಜನಭರಿತಗಳಾದ ದೇಶಗಳಿದ್ದುವು. ಪೂರ್ವದಲ್ಲಿ ಇಂದ್ರನು ವೃತ್ರಾಸುರನನ್ನು ಕೊಂದ ಕಾರಣದಿಂದ ಇಂದ್ರನಿಗೆ ಹೆಚ್ಚಾದ ಪಾಪವು, ಹಸಿವು ಉಂಟಾದುವು. ದೇವತೆಗಳು, ತಪೋಧನರಾದ ಋಷಿಗಳು ಇಂದ್ರನಿಗೆ ಕಲಶಗಳಲ್ಲಿ ಪುಣ್ಯತೀರ್ಥಗಳನ್ನು ತಂದು ಸ್ನಾನ ಮಾಡಿಸಿ ಆತನ ಮಲವನ್ನು ಬಿಡಿಸಿದರು. ಈ ಭೂಭಾಗದಲ್ಲಿ ಆತನ ಮಲವನ್ನು ಬಿಡಿಸಿ ಇಂದ್ರನ ಶರೀರದಲ್ಲುಂಟಾಗಿದ್ದ ಹಸಿವನ್ನು ನೀಗಿಸಿ ದೇವತೆಗಳು, ಋಷಿಗಳು ಸಂತೋಷಗೊಂಡರು. ಪ್ರಭುವಾದ ಇಂದ್ರನು ಮಲರಹಿತನು, ಕ್ಷುಧಾರಹಿತನೂ ಆಗಿ ಶುಚಿರ್ಭೂತನಾಗಲು ಸುಪ್ರೀತನಾಗಿ, ಈ ದೇಶಕ್ಕೆ ನನ್ನ ಅಮಂಗಲವನ್ನು ಹೊತ್ತ ಈ ದೇಶಗಳು ಮಲದ, ಕರುಷ ಎಂಬ ಹೆಸರಿನಿಂದ ಜನಭರಿತವಾಗಿಯೂ ಸಮೃದ್ಧವಾಗಿಯೂ ಇದ್ದು ಲೋಕದಲ್ಲಿ ಖ್ಯಾತಿಯನ್ನು ಪಡೆಯಲಿ ಎಂದು ವರವನ್ನು ಕೊಟ್ಟನು. ಧೀಮಂತನಾದ ಇಂದ್ರನು ಆ ದೇಶವನ್ನು ಗೌರವಿಸಿ ವರವನ್ನು ಕೊಟ್ಟುದನ್ನು ನೋಡಿ ದೇವತೆಗಳು ಸಾಧು ಸಾಧು ಎಂದು ಇಂದ್ರನನ್ನು ಪೂಜಿಸಿದರು. ಎಲೈ ಶತ್ರು ಸಂಹಾರಕನೇ, ಮಲದ, ಕರುಷ ಎಂಬ ಈ ದೇಶಗಳು ಧನ ಧಾನ್ಯಗಳಿಂದ ತುಂಬಿರುತ್ತಾ ಜನಭರಿತವಾಗಿ ಬಹಳ ಕಾಲ ಇದ್ದವು. 1000 ಆನೆಗಳ ಬಲವುಳ್ಳ ಕಾಮರೂಪಿಣಿಯಾದ ಯಕ್ಷಸ್ತ್ರೀಯೊಬ್ಬಳು ಕೆಲವು ಕಾಲವಾದ ಮೇಲೆ ಹುಟ್ಟಿದಳು. ರಾಮ, ನಿನಗೆ ಮಂಗಳವಾಗಲಿ. ಅವಳ ಹೆಸರು ತಾಟಕೆ. ಬುದ್ಧಿಶಾಲಿಯಾದ ಸುಂದ ಎಂಬುವನಿಗೆ ಆಕೆ ಮಡದಿ. ಅವಳ ಮಗನಾದ ಮಾರೀಚ ಎಂಬ ರಾಕ್ಷಸನು ಇಂದ್ರನಂತೆ ಪರಾಕ್ರಮವುಳ್ಳವನಾಗಿ ದುಂಡಾದ ಬಾಹುಗಳಿಂದಲೂ ವಿಸ್ತಾರವಾದ ಮುಖದಿಂದಲೂ ಶರೀರದಿಂದಲೂ ಕೂಡಿ ಮಹಾವೀರ್ಯವುಳ್ಳವನಾಗಿರುವನು. ಭಯಂಕರವಾದ ಆಕಾರವುಳ್ಳ ಆ ರಾಕ್ಷಸನು ನಿತ್ಯವೂ ಜನಗಳನ್ನು ಹೆದರಿಸುತ್ತಿದ್ದಾನೆ. ದುಷ್ಟಚಾರಿಣಿಯಾದ ತಾಟಕೆಯು ಈ ಮಲದ ಕರುಷ ದೇಶಗಳನ್ನು ನಿತ್ಯವೂ ನಾಶಪಡಿಸುತ್ತಿರುವಳು.
ಅವಳು ದಾರಿಗಡ್ಡ ಕಟ್ಟಿಕೊಂಡು ಇಲ್ಲಿಗೆ 1.5 ಗಾವುದ ದೂರದಲ್ಲಿ ವಾಸಿಸುತ್ತಿರುವಳು. ತಾಟಕೆ ಇರುವ ವನಕ್ಕೆ ಪ್ರಯತ್ನದಿಂದ ಹೀಗೆಯೇ ಹೋಗಬೇಕು. ನಿನ್ನ ಬಾಹುಬಲವನ್ನು ಉಪಯೋಗಿಸಿ ಈ ದುಷ್ಟ ಸ್ತ್ರೀಯನ್ನು ಗೆದ್ದು ಪುನಃ ಈ ದೇಶವನ್ನು ನಿಷ್ಕಂಟಕವಾಗಿರುವಂತೆ ಮಾಡು. ಇದನ್ನು ನನ್ನ ಅಪ್ಪಣೆ ಎಂದು ತಿಳಿ. ಎಲೈ ರಾಮನೇ, ಘೋರಳು ಅಸಹ್ಯಳೂ ಆದ ಯಕ್ಷಿಣಿಯಿಂದ ನಾಶವಾಗಿರುವ ಈ ದೇಶಕ್ಕೆ ಯಾವನೊಬ್ಬನೂ ಈ ಪ್ರಕಾರವಾಗಿ ಬರಲು ಸಮರ್ಥನಲ್ಲ. ಈ ವನವು ಏಕೆ ಭಯಂಕರವಾಗಿದೆ ಎಂಬ ವೃತ್ತಾಂತವನ್ನೆಲ್ಲ ಈಗ ನಿನಗೆ ಹೇಳಿರುತ್ತೇನೆ. ಆ ಯಕ್ಷಸ್ತ್ರೀ ತಾಟಕೆಯಿಂದ ಎಲ್ಲವೂ ನಾಶಗೊಂಡು ಈಗಲೂ ಕೂಡ ಈ ಪ್ರದೇಶವು ಅದರ ಪೂರ್ವಸ್ಥಿತಿಗೆ ಬರಲಾರದಾಗಿದೆ. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.